ಬಿಟ್ಟು ಬಿಟ್ಟು ಬೇಗ ಬಾ. ನೋಡಿಲ್ ಶೂ ಕೂಡ ಹಾಕಿಲ್ಲ, ಪರೇಡ್ ಬೇರೆ ಇದೆ, ಲೇಟ್ ಆಗ್ತಾ ಇದೆ, ಬೇಗ ಬಾ. ಹಾ ಬಂದೆ ಅಮ್ಮ. ಅಮ್ಮ ಪರೇಡ್ ಪರೇಡ್ ಪರೇಡ್. ಬಿಟ್ಟು ಬಾ ಇಲ್ಲಿ. ನೋಡು, ಈ ಫ್ಲಾಗ್ ತಗೊಂಡ್ ಹೋಗೋದ್ ಮರ್ತೋಗಿದ್ಯಾ? ಇದ್ರ ಬಗ್ಗೆ ಗೊತ್ತಾ ನಿನಗೆ? ಬಾ, ನಿನಗೆ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಹೇಳ್ತೀನಿ. ಕಥೆನಾ? ಹೇಳು ಹೇಳು. ಇದು ಬರೀ ಫ್ಲಾಗ್ ಅಲ್ಲ, ಇದು ನಮ್ಮ ದೇಶದ ಹೃದಯ. ಇದರಲ್ಲಿ 3 ಕಲರ್ಸ್ ಇದೆ: ಕೇಸರಿ, ಬಿಳಿ ಹಾಗೂ ಹಸಿರು. ಇದೆಲ್ಲದಕ್ಕೂ ಒಂದು ಮೀನಿಂಗ್ ಇದೆ. ಅದ್ರ ಬಗ್ಗೆ ನಿನ್ಗೆ ಹೇಳ್ತೀನಿ, ಕೇಳ್ತೀಯಾ? ಕೇಸರಿ ಇದು ಧೈರ್ಯನ ರೆಪ್ರೆಸೆಂಟ್ ಮಾಡುತ್ತೆ. ಈ ಬಣ್ಣ ನಮ್ಮ ದೇಶಕ್ಕೆ ಹೋರಾಡಿರೋರೆಲ್ಲರ ಬಗ್ಗೆ ಮಾತಾಡುತ್ತೆ. ನಮ್ಮ ಫ್ರೀಡಮ್, ನಮ್ಮ ಗ್ರೇಟ್ ಲೀಡರ್ಸ್ ಯಾರ್ಯಾರು ಅವ್ರ ಲೈಫ್ ಸ್ಯಾಕ್ರಿಫೈಸ್ ಮಾಡಿದ್ರು ಅದ್ರ ಬಗ್ಗೆ ಮಾತಾಡುತ್ತೆ. ಸೊ ಕೇಸರಿ ಬಣ್ಣ ನಮ್ಮ ಸೋಲ್ಜರ್ಸ್ ಹಾಗೂ ಫ್ರೀಡಮ್ ಫೈಟರ್ಸ್ದು ಕರೇಜ್ ಬಗ್ಗೆನಾ? ಎಕ್ಸಾಕ್ಟ್ಲಿ. ಈಗ ನಾವು ಬಿಳಿ ಬಣ್ಣ ಬಗ್ಗೆ ಮಾತಾಡೋಣ. ಮತ್ತೆ ಬಿಳಿ ಬಣ್ಣ ಶಾಂತಿ ಹಾಗೂ ಸತ್ಯನ ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮ ದೇಶ ಅಹಿಂಸೆ ಹಾಗೂ ಸತ್ಯದ ಮೇಲೆ ನಿಂತಿದೆ. ನಮ್ಮ ಮಹಾತ್ಮ ಗಾಂಧಿ ಅವರು ಹೇಳಿದ ಹಾಗೆ, ಪೀಸ್ ಇಸ್ ದ ಫೌಂಡೇಶನ್ ಆಫ್ ಎವ್ರಿಥಿಂಗ್. ಬಿಳಿ ಬಿಳಿ ಮೋಡ ಇದ್ದ ಹಾಗೆ. ಹಾಗೂ ಹಸಿರು ಇದು ನಮ್ಮ ಭೂಮಿಯ, ನಮ್ಮ ರೈತರ ಹಾಗೂ ನಮ್ಮ ಭೂಮಿಯ ಸೌಂದರ್ಯದ ಬಗ್ಗೆ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಇಸ್ ದ ಕಲರ್ ಆಫ್ ಲೈಫ್, ಹೋಪ್ ಆ್ಯಂಡ್ ಗ್ರೋತ್. ಟ್ರೀಸ್, ಪ್ಲಾಂಟ್ಸ್ ಎಲ್ಲ ನೋಡ್ತೀನಿ ಸ್ಕೂಲ್ಗೆ ಹೋದಾಗ ನನ್ನ ದಾರಿಯಲ್ಲಿ. ಹಾಗೂ ಮಧ್ಯದಲ್ಲಿ ಅಶೋಕ ಚಕ್ರ ಇದೆ. ಈ ಚಕ್ರದಲ್ಲಿ 24 ಸ್ಪೋಕ್ಸ್ ಇದೆ. ಅದು ಸಮೃದ್ಧಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಬಿಟ್ಟು ಇದು ಒಂದು ರಿಮೈಂಡರ್, ನಮ್ಮ ದೇಶ ಮುಂದುವರಿತಾ ಇದೆ ಟುವರ್ಡ್ಸ್ ಡೆವಲಪ್ಮೆಂಟ್, ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ. ನಾನು ಈ ಬಾವುಟ ನೋಡಿದಾಗೆಲ್ಲ ಈ ಬ್ರೇವ್ ಪೀಪಲ್ ಬಗ್ಗೆ ನೆನ್ಸ್ಕೊಳ್ತೀನಿ. ನಾನು ಈ ಸ್ಟೋರಿ ಭಾಗ ಅಲ್ಲಮ್ಮ. ಹಾ ಕಂದ, ನಮ್ಮ ಬಾವುಟನ ನೋಡಿದಾಗೆಲ್ಲ ನೆನ್ಪಿಡ್ಕೊ, ಇದು ನಮ್ಮ ದೇಶದ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ ಬಗ್ಗೆ ತಿಳಿಸುತ್ತೆ. मुख्य युद्ध टैंक T9 की भीषण नेतृत्व 74 आर्मर्ड रेजिमेंट के साथ डिजाइन. ಬಿಟ್ಟು ಬರೀ ಪರೇಡ್ ನೋಡಿಲ್ಲ, ನಮ್ಮ ಇಂಡಿಯಾದ ಫ್ರೀಡಮ್ ಹಾಗೂ ಡ್ರೀಮ್ಸ್ ಅವನ ಎದೆಯಲ್ಲಿ ಬಡಿತಾ ಇತ್ತು. ಸೊ ಸ್ನೇಹಿತರೆ, ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಈ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಅಲ್ಲಿವರೆಗೂ ಜೈ ಹಿಂದ್. जय हिंद.